ನಿಮ್ಮ ಜೀವನದ ಬಗ್ಗೆ ಮಾತನಾಡ್ತಾ ಇದ್ವಿ ಸರ್. ಹೇಗೆ ಸರ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗೋ ತನಕ ಜರ್ನಿ ಹೇಗಿತ್ತು ಸರ್? ಒಬ್ಬ ಪ್ರಾಕ್ಟೀಸಿಂಗ್ ಲಾಯರ್ ಆಗಿದ್ದೆ ನಾನು. ಓಕೆ. ಹೈಕೋರ್ಟಲ್ಲಿ ನನಗೆ ನ್ಯಾಯಾಧೀಶನಾಗಿ ಬಾ ಅಂತ ಕರೆದಿದ್ರು. ಆವಾಗ ನಾನು ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿದ್ದೆ. ನ್ಯಾಯಾಧೀಶರ ಜೀವನದ ಬಗ್ಗೆ ನನಗೆ ಮಾಹಿತಿ ಇತ್ತು, ಯಾಕಂದರೆ ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ನವರಿಗೆ ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ನವರಿಗೆ ನ್ಯಾಯಾಧೀಶರಾಗಿ ಇದ್ದವರು, ಮತ್ತು ಅಲ್ಲಿ ರಾಜೀನಾಮೆ ಕೊಟ್ಟು ಬಂದವರು. ಅದರಿಂದ ನನಗೆ ನ್ಯಾಯಾಧೀಶರ ಹುದ್ದೆಯಲ್ಲಿ ಅಂಥದ್ದೇನು ಇಷ್ಟ ಇರಲಿಲ್ಲ. ನನ್ನನ್ನೇ ಬಿಟ್ಟಿದ್ರೆ ನಾನು ಖಂಡಿತವಾಗಿ ನ್ಯಾಯಾಧೀಶನ ಆಗ್ತಾ ಇರಲಿಲ್ಲ. ಹೈಕೋರ್ಟಲ್ಲಿ ಬೇಡ ಅಂದಿದ್ದೆ. ತದನಂತರ ಸುಪ್ರೀಂ ಕೋರ್ಟಲ್ಲಿ ನಾನು ಸೊಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿದ್ದಾಗ ತಿರ್ಗಾ ಸುಪ್ರೀಂ ಕೋರ್ಟಿಗೆ ನ್ಯಾಯಾಧೀಶನಾಗಿ ಬಾ ಅಂತ ಕರೆದ್ರು. ನಾನು ಬೇಡ ಅನ್ನುವ ಸಂದರ್ಭದಲ್ಲಿದ್ದೆ. ಆದರೆ ನನ್ನ ತಾಯಿ ಭಾಳ ಒತ್ತಾಯ ಮಾಡಿದ್ರು. ತಂದೆಯವ್ರ ಕಾಲವಾಗಿದ್ದರು. ಅವ್ರು ಹೇಳಿದರು, ತಂದೆಯವರು ಇರ್ತಾಯಿದ್ರೆ ಭಾಳ ಸಂತೋಷ ಪಡ್ತಾಯಿದ್ರು, ನೀನೊಬ್ಬ ನ್ಯಾಯಾಧೀಶನಾಗಬೇಕನ್ನೋದು ಅವರ ಇಚ್ಛೆ ಆಗಿತ್ತು. ಆದರೆ ನೀನು ಹೈಕೋರ್ಟ್ನ ಆಹ್ವಾನ ಬಂದಾಗ ಬೇಡ ಅಂತ ಬಿಟ್ಬಿಟ್ಟಿಯಾ. ಅದು ಅವರಿಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು. ತದನಂತರ ಅವರು ಇವಾಗ ಇರ್ತಾಯಿದ್ರೆ ಭಾಳ ಸಂತೋಷ ಪಡ್ತಾಯಿದ್ರು, ನೀನು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋದಿ ಅಂತ. ಮತ್ತು ನಾನು ನನ್ನ ತಾಯಿ ತಂದೆಯವರು ಮಾಡಿದಂಥ, ನಮಗೆ ಚಿಕ್ಕವರಾಗಿದ್ದಾಗ ಮಾಡಿದ ಸಹಾಯ, ಇದನ್ನೆಲ್ಲ ನೆನಪಿಗೆ ತಂದು ಸರಿಯಪ್ಪ ತಾಯಿ ಹೇಳಿದಂಗೆ ಅಂತ ಇರಲಿ ಅಂತ ನಾನು ನ್ಯಾಯಾಧೀಶನಾಗಿ ಒಪ್ಕೊಂಡೆ. ಅದರ ನಂತರ ಅದರ ಬಗ್ಗೆ ನನಗೇನು ಬೇಜಾರಿರಲಿಲ್ಲ. ಸಂಬಳ ಭಾಳ ಹೇಗಿತ್ತು ಸರ್? ಅದು 1999ರಿಂದ 2005 ತನಕ ನೀವಿದ್ರಿ. ಹೌದು. ಆ ಪೀರಿಯಡ್ ಹೇಗಿತ್ತು ಸರ್? ಸರಿ, ಒಂದು ಸ್ವಲ್ಪ ಡಿಸಿಪ್ಲಿನ್ಡ್ ಪೀರಿಯಡ್ ಆಗಿತ್ತು. ಆದರೆ ಪರವಾಗಿ ಇರಲಿಲ್ಲ. ಸಂಬಳ ಭಾಳ ಕಮ್ಮಿ ಇತ್ತು, 50,000 ಸಂಬಳ. ಆದರೆ ಆವತ್ತಿನ ಪರಿಸ್ಥಿತಿಯಲ್ಲಿ 50,000ದಿಂದ ಏನು ಪ್ರಯೋಜನ ಇರಲಿಲ್ಲ. ಯಾಕೆಂದರೆ ನಾನು 80,000 ಬಾಡಿಗೆ ಕೊಡ್ತಾ ಇದ್ದೆ ಡೆಲ್ಲಿಯಲ್ಲಿ. ಆದರೂ ಪರವಾಗಿಲ್ಲ, ನನ್ನ ತಾಯಿ ಮಾತನ್ನು ಕೇಳಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಒಪ್ಕೊಂಡೆ. ನನಗೆ ಮಕ್ಕಳು ಬೇರೆ ಇಲ್ಲ, ನಾನು ನನ್ನ ಪತ್ನಿ ಇರೋದು. 50,000ದಲ್ಲೇ ಜೀವನ ಮಾಡ್ಕೊಂಡು ಬಂದಿದ್ದೇವೆ, ಯಾವ ತಪ್ಪು ಮಾಡಿಲ್ಲ. ಹೇಗೆ ಸರ್ ಅದು ಆ ಸಂಬಳದ ವಿಚಾರ? 50,000 ಹೆಂಗೆ ಅನ್ನಿಸ್ತಾ ಇತ್ತು? ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅಂತ ಅಂದಾಗ ಜನ ಎಕ್ಸ್ಪೆಕ್ಟ್ ಮಾಡೋ ರೀತಿ ಬೇರೆ ರೀತಿ ಇರುತ್ತೆ. ಆದರೂ ಕೂಡ ಅಲ್ಲ, ಅವರಿಗೆ ಗೊತ್ತಿರಲಿಲ್ಲ ಕಾಣ್ತದೆ. ಯಾಕಂದರೆ ನನ್ನ ತಂದೆಯವರು ಸುಪ್ರೀಂ ಕೋರ್ಟಲ್ಲಿ 77ರಿಂದ 1977ರಿಂದ 1973ವರೆಗೆ ನ್ಯಾಯಾಧೀಶರಾಗಿದ್ದರು. ಆವಾಗ ಅವ್ರ ಸಂಬಳ 4,000. ಹೌದು, ಮನೆ ಕೊಡ್ತಾಯಿದ್ರು, ಕೆಲಸದ ಆಳು ಕೊಡ್ತಾಯಿದ್ರು, ಬೇರೆ ಸೌಲಭ್ಯಗಳು ಇರ್ತಾಯಿತ್ತು. ಆದರೆ ಸಂಬಳ ಬರೀ 4,000 ಇದ್ದದ್ದು. ಆವಾಗ ರೂಪಾಯಿಗೆ ಬೆಲೆ ಇತ್ತು. 1 ಗ್ಯಾಲನ್ ಪೆಟ್ರೋಲಿಗೆ 12 ಆಣೆ. 1 ಗ್ಯಾಲನ್ ಪೆಟ್ರೋಲ್ ಅಂದರೆ 4.5 ಲೀಟರ್ ಪೆಟ್ರೋಲು. ಇವತ್ತು 1 ಲೀಟರ್ ಪೆಟ್ರೋಲಿಗೆ 105 ರೂಪಾಯಿ ಇದೆ. ಅದರಿಂದ ಖರೀದಿ ಶಕ್ತಿ ರೂಪಾಯಿಗೆ ಭಾಳ ಜಾಸ್ತಿ ಇತ್ತು. ಆದರೂ ಕೂಡ ನನಗೆ ಅದಕ್ಕಿಂತ ಜಾಸ್ತಿ ಆದಾಯ ಇತ್ತು, ಸಂಬಳಕ್ಕಿಂತ ಜಾಸ್ತಿ ವಕಾಲತ್ತಲ್ಲಿ ಆದಾಯ ಇತ್ತು. ಅದನ್ನು ಬಿಟ್ಟು ಬಂದೆ ನಾನು. ಆದರೆ ಯಾವುದೇ ಬೇಸರ ಮಾಡ್ಕೊಂಡಿರಲಿಲ್ಲ. ನಮ್ಮ ಮುಂದಿನ ಜೀವನವನ್ನು ಕೂಡ ನನ್ನ ಸಂಬಳದಲ್ಲಿ, ಆವಾಗ 50,000 ಸಂಬಳ ಇತ್ತು, ಇವಾಗ ಸುಮಾರು 2.5 ಲಕ್ಷ ಇದೆ ಕಾಣಿಸ್ತದೆ. ಅದರಿಂದಾಗಿ ಇದ್ದದ್ರಲ್ಲೇ ಸಂತಸ ಪಡೆಯುವಂಥ ಒಂದು ಪ್ರವೃತ್ತಿಯನ್ನು ನನ್ನ ಪೋಷಕರು ನಮ್ಮಲ್ಲಿ ಅಳವಡಿಸಿದ್ರು. ಅದರಿಂದಾಗಿ ಏನು ಬೇಸರ ಆಗಲಿಲ್ಲ.